11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ. ಮಧ್ಯೆ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜೀವನ ಹೇಗೆ ಸರ್? ನೋಡಿ ಮೇಡಮ್, ಅಲ್ಲಿ ವಾರ್ ನಡೀತೈತೆ. ವಾರಿಂದ ಎಲ್ಲರಿಗೂ ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದು ಗೌರ್ಮೆಂಟ್ ಸರ್ಕಾರ ಒಳ್ಳೇದು ಮಾಡ್ಬೇಕಂತ ಕೇಳ್ಕೊಳ್ಳುತ್ತೆ. ಪದೇ ಪದೇ ದಿನ ಹೌದು ಮೇಡಮ್. 4ನೇ ಬಾರಿ ಜಾಸ್ತಿ ಆಗಿರೋದ್ರಿಂದ ಮೇಡಮ್, ಇವ್ರ ಹತ್ರ ಜಗಳ ಮಾಡೋಕ್ಕಾಗಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹತ್ರ ಜಗಳ ಮಾಡ್ಬೇಕು ಅಂತ ಇಲ್ವಾ? ಅವರು ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದೇ ಆಗತ್ತೆ. ಅವ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನ ಎಲ್ಲ ಕಷ್ಟ ಬೀಳ್ತಾರೆ. ಅಷ್ಟೇನೆ ಪ್ರಾಬ್ಲಮ್. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ಸರ್ಕಾರ ಒಂದು ನಡೆಸೋದು ಅವ್ರ ಕೈಯಲ್ಲಿ ಇದೆ ಮೇಡಮ್. ಯಾವ ಸರ್ಕಾರಕ್ಕೆ? ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಯಾವ ಸರ್ಕಾರ ಇರಲಿ, ಅವರು ಜನಕ್ಕೆ ಒಂದು ಒಳ್ಳೇದು ಮಾಡಿದ್ರೆ ಚೆನ್ನಾಗಿ. ಅಷ್ಟೇ ಮೇಡಮ್. ಸರ್, ಏನ್ ಕೆಲಸ ಮಾಡ್ತಿರೋದು? ನಾವು ಕೇಬಲ್ ಆಪ್ರೇಟರ್ ಮೇಡಮ್. ನಿಮ್ಗೆ ಗಾಡಿ ಅವಶ್ಯಕತೆ ಇದೆಯಾ? ಏನು ಮೇಡಮ್? ಗಾಡಿ ಅವಶ್ಯಕತೆ ಇದೆಯಾ? ಇದೆ ಮೇಡಮ್. 2 ವೀಲರ್ 3 ಇದೆ, ಒಂದು ಕಾರ್ ಇದೆ ಮೇಡಮ್. ಅಲ್ಲ, ಗಾಡಿ ಬೇಕೇ ಬೇಕಾ? ಇಲ್ಲ ಮೇಡಮ್, ಕಾರ್ ಇದ್ರೆ ಗಾಡಿ ಇದ್ರೆ ತಾನೇ ಪೆಟ್ರೋಲ್ ಹಾಕೋದಕ್ಕೆ. ಗಾಡಿ ಇಲ್ಲ ಅಂದ್ರೆ ನಡ್ಕೊಂಡು ಹೋಗೋಕ್ಕಾಗತ್ತ? ಹೇಳ್ತಿರೋದು ಮೋದಿಜಿ ಹೇಳಿದ್ರಲ್ಲ, ಹಾಂ 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 ಗಾಡಿ ಎಲ್ಲ ಯೂಸ್ ಮಾಡಿ. ಮೇಡಮ್, ಅವ್ರು ಹೇಳ್ತಾರೆ ಮೇಡಮ್. ಅವ್ರು ಎ ಸಿಯಲ್ಲಿ ಇರೋರು, ನಾವು ಬಿಸಿಲಲ್ಲಿ ಕಾಯ್ತಾ ಇರೋರು, ಸಾಯೋರು ನಾವು. ಅವರು ಎ ಸಿ ರೂಮಲ್ಲಿ ಕಾರ್ ಒಂದು ಕಾರಲ್ಲಿ ಹೋಗಲ್ಲ. ಅವ್ರ ಹಿಂದೆ 10 ಕಾರ್ ಬರುತ್ತೆ ಇಲ್ಲ ಸರ್, ಇವಾಗ 4 ಕಾರ್ 8 ಕಾರ್ ಬರ್ತಿತ್ತು, ಇವಾಗ 4 ಕಾರ್. ಮೇಡಮ್. ಯಾರು ಇರ್ಲಿ ಮೇಡಮ್, ಯಾರು ಇರ್ಲಿ, ಅವ್ರ ಜನಿಗೂ ಒಳ್ಳೇದು ಮಾಡ್ಬೇಕು ಮೇಡಮ್. ನಾವು ಇರೋದು ಹೇಳ್ತೀವಿ ಅಷ್ಟೇ. ರೈಟಾ? ನರೇಂದ್ರ ಮೋದಿ ಸರ್, ಈಗ ಮಧ್ಯಮ ವರ್ಗದವ್ರ ಜನಜೀವನ ದುಬಾರಿ ಅನಿಸ್ತಾ ಇದೆ ಅಲ್ವಾ? ಆಗತ್ತೆ ಮೇಡಮ್, ಆಗತ್ತೆ. ನನಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಜನರು ಎಲ್ಲರಿಗೂ ಹೇಳ್ತಾರೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಪೆಟ್ರೋಲ್ ಒಂದೇ ಅಲ್ಲ. ಹೌದು ಮೇಡಮ್, ಬೆಳೆ ಎಲ್ಲ ಎಣ್ಣೆಗೆ ಪದಾರ್ಥ ಎಲ್ಲ ಜಾಸ್ತಿ ಆಗಿದೆ. ಯಾರು ಕೇಳ್ತಾರೆ ಸರ್? ಓಕೆ ಸರ್, ಯಾರು ಕೇಳ್ತಾರೆ ಮೇಡಮ್? ಆ ಸರ್ಕಾರದಲ್ಲಿ ಅವರು ದುಡ್ಡು ಸೇರ್ಕೊಂಡು ಸೇಫ್ಟಿ ಮಾಡ್ಕೊಂಡು ಅವ್ರವ್ರು ಚೆನ್ನಾಗಿರ್ತಾರೆ. ಬಡವರು ಸಾಯೋದು ಸಾಯ್ತಾ ಇದ್ದಾರೆ. ಅಷ್ಟೇನೆ ವಿಷಯ, ಬೇರೆ ಏನು ತೊಂದರೆ ಇಲ್ಲ. ಅಂದ್ರೆ ಗಾಡಿ ಬಿಟ್ಟು ಓಡಾಡಕ್ ಆಗಲ್ಲ ಅಂತ. ಭಯ ಆಗಲ್ಲ ಮೇಡಮ್. ಒಂದು ದಿವಸಕ್ಕೆ ಆದ್ರೂ 100 ರೂಪಾಯಿ ಪೆಟ್ರೋಲ್ ಆಗ್ಬೇಕು. ಈಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅವರು ಹೋಗಿ ಜಗಳ ಮಾಡೋಕ್ಕಾಗಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ ಕೇಳಬೇಕು, ಸ್ಟೇಟ್ ಗೌರ್ಮೆಂಟ್ ಕೇಳಬೇಕು. ಈ ಸ್ಟೇಟಲ್ಲಿ ಯಾರು ಇರೋದು? ಇವರು ಸಿದ್ದರಾಮಯ್ಯ ಇದ್ದಾರೆ, ಟಿ.ಕೆ. ಶಿವಕುಮಾರ್ ಇದ್ದಾರೆ. ಅವ್ರು ಕೇಳಬೇಕಾಗುತ್ತೆ. ಏನ್ರಿ ಈ ಥರ ಎಲ್ಲ ಜಾಸ್ತಿ ಇದೆ? ಅವ್ರು ಕೇಳಿದ್ರೆ ಅವ್ರ ಮೇಲೆ ಸಾಕ್ಷಿ ಹೇಳ್ತಾರೆ, ಅವ್ರು ಹೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಯಾರಂತ ಕೇಳಲಿ? ಇವ್ರಿಗೆ ಒಳ್ಳೇದು ಆಗಲಿ, ದುಡ್ಡು ಸಂಪಾದನೆ ಮಾಡಿ ಇವ್ರು ಚೆನ್ನಾಗಿರಲಿ, ಅಷ್ಟೇನೆ. ಯಾಕಂದ್ರೆ ಜನಗಳಿಗೆ ಇವಾಗ ನೀವೇನೋ ಕೇಬಲ್ ಆಪರೇಟರ್, ಹೌದು ಈಗ ನಾರ್ಮಲ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ಗಳು ಇವಾಗ ದಿನ ಕೂಲಿ ಮಾಡ್ತಾರೆ. ಹೌದು ಅವ್ರಗಳ ಹತ್ರ ಪಾಪ ಎಲ್ಲೋ ಹೋಗ್ಬೇಕು, ಏನೋ ಮಾಡ್ಬೇಕು, ಗಾಡಿಗಳು ಇಟ್ಕೊಂಡಿರ್ತಾರೆ. ಮೇಡಮ್. ಒಂದು ಮನೇಲಿ ಒಂದು 3 ಗಾಡಿ 4 ಗಾಡಿ ಇದ್ದೇ ಇರುತ್ತೆ ಮೇಡಮ್. ಈಗ 500 ರೂಪಾಯಿ ಆದ್ರೆ ಒಂದು ಗಾಡಿ ಬಿಡ್ತಾರೆ. ಆ ಬ್ಯಾಟ್ರಿ ಕಾರ್ ಬಂದಿದೆ. ಬ್ಯಾಟ್ರಿ ಕಾರ್ ಎಷ್ಟು ಜನ ತಗೊಂತಾರೆ? ಬ್ಯಾಟ್ರಿ ಕಾರಲ್ಲಿ ತಗೊಂಡಿದ್ಮೇಲೆ ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ ಅವರೇ ಜವಾಬ್ದಾರಿ, ಶೋರೂಮಲ್ಲಿ ಜವಾಬ್ದಾರಿ ಇಲ್ಲ. ಈಗ ಈ ಪೆಟ್ರೋಲ್ ಗಾಡಿ ನಾವು ಖರ್ಚು ಮಾಡಿದ್ರೆ ಒಂದು 30 ಕಿಲೋಮೀಟ್ರ್ ಬರುತ್ತೋ, 25 ಬರುತ್ತೋ, 40 ಬರುತ್ತೋ ನಮ್ಗೆ ಗೊತ್ತೇ. ಒಂದು ದಿವಸಕ್ಕೆ 100 ರೂಪಾಯಿ ಆಗಬೇಕು. ಒಂದು 13 ಕಿಲೋಮೀಟ್ರ್ ಹೋದರೆ 13, 26 ಕಿಲೋಮೀಟ್ರು 100 ರೂಪಾಯಿ ಆಯಿತು. 100 ರೂಪಾಯಿ ಸಂಪಾದನೆ ಮಾಡುತ್ತಾನೆ ನಾವು ಪೆಟ್ರೋಲ್ ಹಾಕೋಕ್ಕೆ. ಸಂಪಾದನೆ ಇಲ್ಲ ಅಂದರೆ ಇಲ್ಲಿ ಪೆಟ್ರೋಲ್ ಹಾಕೋಕ್ಕೆ ಇಲ್ವಾ? ಅದೇನೇ ಹೇಳ್ತಾರೆ ಓಕೆ ಸರ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಮೇಡಮ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ ಮೇಡಮ್. ಇವ್ರು ಜಾಸ್ತಿ ಹೇಳ್ತಾ ಇದ್ರೆ ನಾವು ಎಲ್ಲಿ ಹೋಗಿ ತುಳಿಯೋಣ? ನಮ್ಮ ಸಂಬಳ ಎಲ್ಲ ಜಾಸ್ತಿ ಆಗಿದೆಯಾ? ಯಾವ ಸಂಬಳ ಜಾಸ್ತಿ ಆಗಿಲ್ಲ. ಗೌರ್ಮೆಂಟ್ ಸಂಬಳ ಕೆಲಸ ಮಾಡ್ತಾರಲ್ಲ ಅವ್ರು ಜಾಸ್ತಿ ಮಾಡವ್ರೆ, ನಮ್ಮಂಥ ಜನಗಳು ಮಾಡಿಲ್ಲ. ರೈಟಾ? ಅದೇನೆ. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಚೇಂಜ್ ಆಗಿದೆ ಮೇಡಮ್. ಏನ್ ಹೇಳ್ತೀರಾ ಸರ್? ಏನ್ ಮಾಡೋದು? ಏನ್ ಹೇಳಕ್ಕಾಗೋದಿಲ್ವಲ್ಲ. ಹೆಂಗ್ ನಡೀತಾ ಇದ್ದೋ ಹಂಗೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ ಅಂತಂದ್ರೆ ಗಾಡಿ ಓಡ್ಸೋಕ್ಕಾಗಲ್ವಲ್ಲ, ಮಾಡಲೇಬೇಕು. ಏನ್ ಮಾಡೋಕ್ಕಾಗಲ್ಲ. ಫೀಲ್ ಆಗುತ್ತೆ, ಏನ್ ಮಾಡೋಕ್ಕಾಗುತ್ತೆ. ಮಧ್ಯಮ ವರ್ಗದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಏಟ್ ಬೀಳುತ್ತೆ ಅಷ್ಟೇ. ಎಲ್ಲಾನು ಏರಿಕೆ ಆಗುತ್ತೆ. ಮತ್ತೆ ಆಗೋದು ಆಗ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನೋ ಚೇಂಜಸ್. ಮುಂದೆ ಏನ್ ಮಾಡೋಕ್ಕಾಗುತ್ತೆ? ಗೌರ್ಮೆಂಟ್ ಏನಾದ್ರು ಯೋಚನೆ ಮಾಡಿ ಏನ್ ಮಾಡ್ಬೇಕು. ಅವ್ರು ಏನ್ ತರ ಆ ತರ ಬೆಳೀತಾವನೇಕೆ ಆಗುತ್ತೆ. ಮತ್ತೆ ನಮ್ಮ ಹತ್ರ ಏನು ಚೇಂಜಸ್ ಇಲ್ವಲ್ಲ. ಮೋದಿಜಿ ಹೇಳ್ತಾ ಇದ್ದಾರೆ ಗಾಡಿ ಎಲ್ಲ ನಿಲ್ಸ್ಬಿಟ್ಟು. ಮತ್ತೆ ಮೇಡಮ್, ಗಾಡಿ ನಿಲ್ಸ್ಬಿಡಿ. ಇವಾಗ ನೀವು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ಆಕ್ಚುಲಿ ನೀವೇ ಹೋಗ್ಬೇಕಂದ್ರೆ ಒಂದ್ ಕಡೆಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ತೀರಾ? ನಡ್ಕೊಂಡು ಹೋಗೋಕ್ಕಾಗತ್ತಾ? ಸೈಕಲಲ್ಲಿ ಹೋಗೋಕ್ಕಾಗತ್ತಾ? ಈ ಟ್ರಾಫಿಕಲ್ಲಿ 2 ವೀಲರ್ ಹೋದ್ರೇನೆ ಬೇಗ ಹೋಗೋಕ್ಕಾಗಲ್ಲ. ಮತ್ತೆ ಹೆಂಗ್ ಮಾಡೋಕ್ಕಾಗುತ್ತೆ? ಹೆಂಗ್ ಮಾಡ್ಬೇಕು? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು.